ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಅರುಂಧತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಐ ಆಮ್ ಲೀವಿಂಗ್. ಪ್ರಾಯಶಃ ಇದು ನಮ್ಮ ಕೊನೆಯ ಭೇಟಿ. ವಾರ 10 ದಿನ ಎದ್ದು ಬಿಡು, ಅದಕ್ಕೆ ಮೀರಿದ ಬದುಕು ನನಗಿಲ್ಲ. ಬದುಕು ಒಂಟಿ ಬದುಕು ಬಿಡಬಹುದು, ಸಾವಿಗೆ ಸುತ್ತ ನೆಂಟರು ಬೇಕು. ನಿದ್ದೆ ಇಲ್ಲ, ನಿರಂತರ ಮಾತ್ರೆ ಔಷಧಿಯ ಮಂಪರು. ಮಾಡಿದ ಪಾಪಕೃತ್ಯಗಳು ಆಕಾರ ತಳೆದು ಕಣ್ಣೆದುರು ಕುಣಿಯತ್ವೆ. ಕೆಟ್ಟ ಕನಸು, ತ್ರಿಶಂಕು ಪರಿಸ್ಥಿತಿ, ದೇಹದೊಟ್ಟಿಗೆ ಸ್ವರ್ಗಾರೋಹಣಕ್ಕೆ ಹೊರಟಂತೆ. ವಿಶ್ವಾಮಿತ್ರರ ತಪಶಕ್ತಿಯ ಆಸರೆಯ ಮೇಲೆ ಹಾರಿದ್ದೆ. ಅವರು ಅಲ್ಲಿಂದ ದಬ್ತಾರೆ, ಅಲ್ಲಿ ಸೇರ್ಸಲ್ಲ, ಇಲ್ಲಿ ಸ್ಥಳ ಇಲ್ಲ. ಬದುಕಲ್ಲಿ ಶಿಸ್ತಿರಬೇಕೆ, ನೆಮ್ಮದಿಯ ಸಾವಿರತ್ತೆ. ಹೊರಡ್ಲಾ? ಸ್ವಲ್ಪ ಹೊತ್ತು ಕೂತ್ಕೋ. ಕಷ್ಟ ಅನ್ಸತ್ತೆ. ಅಪ್ಪ ನಾನು ನೀನು ಸತ್ತಾಗಿದೆ. ಹೆಣ ಮಾತಾಡಿದ ಭಾವ ಬರುತ್ತೆ. ಅರುಂಧತಿ ಹತ್ರ ಮಾತಾಡಿದ್ದೀನಿ, ಪೂರ್ತ ಲೆಕ್ಕ ಸ್ವಚ್ಛ ಮಾಡಿದ್ದೀನಿ. ಬಿಟ್ಟು ಹೋದ ಆಸ್ತಿ ನೇರ ಇರುತ್ತೆ, ಸಮಸ್ಯೆ ಇರೋಲ್ಲ. ನನಗೇನು ಕೊಡಬೇಡ. ಅರುಂಧತಿ ಅದ್ಯಾವುದೋ ಡೆಸ್ಟಿಟ್ಯೂಟ್ ಹೋಮ್ನಲ್ಲಿ ವ್ಯವಸ್ಥೆ ಮಾಡ್ತಾರಂತೆ. ನನ್ನ ಭಾಗದ್ದು ಏನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಅಲ್ಲಿಗೆ ಕೊಡಿ, ಗುರ್ತನ್ನೂ ಕೊಡಲ್ಲ. ಇದು ಕ್ರೌರ್ಯ. ನೀನು ಬದುಕಿದ ರೀತಿಗೆ ಒಂದು ಬೆಲೆ. ನಾನು ನಿನ್ನ ಮಗಳು ಎನ್ನುವ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ. ನನ್ನ ಪಾಪ ಕ್ರಿಯೆಗಳು ನಿನಗ್ಯಾಕೆ ಪ್ರಾಯಶ್ಚಿತ್ತ? ಒಂದು ಪೀಳಿಗೆಯ ಪಾಪ ಕ್ರಿಯೆಯ ಫಲ ಮತ್ತೊಂದು ಪೀಳಿಗೆಯ ಕುತ್ತಿಗೆ ಮೇಲೆ. ರೋಗ ವಂಶ ಪಾರಂಪರ್ಯ, ಹಾಗೆ ಪುಣ್ಯ ಪಾಪಗಳು ಕೂಡ. ಮುಂದಿನ ಪೀಳಿಗೆಗೆ ನೆರಳು ಬೇಕು ಅಂತಾದರೆ ನೀನು ಮರ ಕಡಿಬಾರ್ದು ಅಲ್ವಾ? ಯಾವುದು ಉಳಿದಿದೆ ಮೂಲ ಸ್ವರೂಪದಲ್ಲಿ? ಎಲ್ಲ ಹುಲ್ಗೆಡ್ಸಿದ್ದೀರಿ. ಧಾನ್ಯ ಕುಲಾಂತರಿ, ಧನಕರುಗಳು ಕುಲಾಂತರಿ. ಮನುಷ್ಯನ ನಡುವೆ ಸಂವಹನ ಕಳೆದು ಹೋಗಿದೆ. ನೀನು ಕೊಟ್ಟ ಆಸ್ತಿ ಇಟ್ಕೊಂಡು ಇಷ್ಟು ದೊಡ್ಡ ಮನೆಯಲ್ಲಿ ಭೂತವಾಗಿ ಬದುಕುವ ಮನಸ್ಸಿಲ್ಲ ನನಗೆ. ಏನು ಮಾಡಲಿ, ಬೆಳಗ್ಗೆಯಿಂದ ಸಂಜೆವರೆಗೂ
ನಾಯಿ ಬೆಕ್ಕು ಸಾಕಬೇಕು ಪುರ್ಸೊತ್ತಲ್ಲಿ ಮುದ್ದಾಡೋಕೆ. ಬದಲಿಗೆ ಅಲ್ಲಿಗೆ ಹೋಗ್ತೀನಿ. ಕೈಲಾಗ್ದವ್ರ ಮೈ ತೊಳಿತಾ ಕಾಲ ಕಳಿತೀನಿ. ಹೆಣ ಬಿದ್ದ ಮೇಲೆ ಒಮ್ಮೆ ಬಾ. ಇದ್ದಾಗಲೇ ಮುಖ ನೋಡೋ ಇಚ್ಛೆ ಇಲ್ಲ. ಸತ್ತ ಮೇಲೆ ಏನು ನೋಡೋದು? ಯಾವತ್ತು ಹೊರಡೋದು? ನಾಳೆ ಬೆಳಗ್ಗೆ. ಹೋಗಿ ತಲುಪದ ಮೇಲೆ ತಿಳಿಸು. ಅವಶ್ಯಕತೆ ಇಲ್ಲ. ಹೆಣ ಬಿದ್ದ ಮೇಲೆ ಒಮ್ಮೆ ಬಾ. ಇದ್ದಾಗಲೇ ಮುಖ ನೋಡೋ ಇಚ್ಛೆ ಇಲ್ಲ. ಸತ್ತ ಮೇಲೆ ಏನು ನೋಡೋದು? ಯಾವತ್ತು ಹೊರಡೋದು? ನಾಳೆ ಬೆಳಗ್ಗೆ. ಹೋಗಿ ತಲುಪದ ಮೇಲೆ ತಿಳಿಸು. ಅವಶ್ಯಕತೆ ಇಲ್ಲ. ಇನ್ನೊಂದು 4-5 ತಿಂಗಳು ಇರಬೇಕಿತ್ತೆ. ಯಾಕೆ? ನಿನ್ನ ಮಗುನ ನೋಡಬಹುದಿತ್ತೆ. ನನ್ನ ಮುಖವನ್ನೇ ನೆಟ್ಟಿಗೆ ನೋಡಿದ್ಯೋ ಇಲ್ವೋ? ಮಕ್ಕಳಲ್ಲಿ ನಮ್ಮನ್ನು ನಾವು ಕಾಣುತ್ತೀವಿ, ಮೊಮ್ಮಕ್ಕಳಲ್ಲಿ ನಮ್ಮ ಕನಸು ಗೋಚರಿಸುತ್ತೆ. ಏನು ಕನಸು ಗೋಚರಿಸುತ್ತೆ? ಮತ್ತಷ್ಟು ಹಣ ಸೇರಿಸುವ ದಾರಿಗಳ? ಮತ್ತಷ್ಟು ಅಸಹಾಯಕ ಹೆಣ್ಣುಗಳ? ನಿನ್ನ ನೆರಳು ನನ್ನ ಮಗುವಿನ ಮೇಲೆ ಬೇಡ. ಒಂದು ಪ್ರಶ್ನೆ ಕೇಳಬಹುದಾ? ಹ್ಞೂ. ಭವಿಷ್ಯದ ಬಗ್ಗೆ ಏನು ಕನಸಿದೆ? ಹೇಳ. ಹ್ಮ್. ಹೊತ್ತದ್ದು ಕರಗ್ಲಿ ಅಥವಾ ಸತ್ತು ಹುಟ್ಟಲಿ. ಅದಾಗದಿದ್ರೆ ಮಗು ಹೇರುವ ಪ್ರಕ್ರಿಯೆಯಲ್ಲಿ ನನ್ನ ಕೊನೆಯಾಗಲಿ. ಪ್ರಕೃತಿ ನನ್ನ ತರಹದ್ದನ್ನು ಅಥವಾ ನನ್ನಿಂದ ಉಂಟಾದುದನ್ನು ಉಳಿಸಬಾರ್ದು. ಅದು ಅದರ ಭವಿಷ್ಯಕ್ಕೆ ಮಾರಕ. ಈ ಸುದ್ದಿ ನಿನ್ನನ್ನು ತಲುಪಬೇಕು. ಅಲ್ಲಿಯವರೆಗೂ ನೀನು ಜೀವಂತವಾಗಿರಬೇಕು. ನೀನು ನರಳಬೇಕು. ಪಕ್ಕದಲ್ಲಿ ನಿಂತ ಅನಸೂಯ ಮುಖದಲ್ಲಿ ನಿನ್ನ ಭಾವ ಕಂಡು ನಸುನಗೆ ಮೂಡಬೇಕು. ದಟ್ ಈಸ್ ವೆನ್ ಜಸ್ಟಿಸ್ ಇಸ್ ಡನ್. ಅವತ್ತು ನ್ಯಾಯ ಆಯಿತು. ನಾನಿದ್ದೀನಿ ಅಂತ ತೋರಿಸ್ಕೊಳಕ್ಕಾದ್ರೂ ಭಗವಂತ ಆಗಾಗ ಕೆರಳಬೇಕು. ಬಾಯ್. ಹೊರಟ್ಬಿಡ್ತೀಯಾ? 2 ತಿಂಗಳು 3 ತಿಂಗಳು ಅಷ್ಟೇನಾ? ನಾನು ಯಾರಿಗೂ ಬೇಡ ಅನ್ನೋ ಭಾವದಲ್ಲಿ ಊರು ಬಿಟ್ಟದ್ದು. ಅಲ್ಲೆಲ್ಲೋ ಹೋಗಿ ಸೇರಿಕೊಂಡೆ. ಯಾರೋ ಊಟ ಹಾಕಿದ್ರು, ಇನ್ಯಾರೋ ಕೆಲಸ ಕೊಟ್ಟರು, ಮತ್ಯಾರದ್ದೋ ದೇಣಿಗೆಯಲ್ಲಿ ಓದು, ನಂತರ ಈ ಕೆಲಸ. ಆದರೆ ಉದ್ದಕ್ಕೂ ತುಡಿತಾ ಇತ್ತೆ. ನನ್ನ ಮನೆ, ನನ್ನ ಊರು, ನಾನು ಆಡಿದ ಅಂಗಳ, ನನ್ನದೇ ಪರಿಚಯದ ಪರಿಸರ. 15 ವರ್ಷ ಕಳೆದು ವಾಪಸ್ ಬಂದೆ. ಭ್ರಮೆ ಇತ್ತು. ಆವತ್ತು ನಾನೇನೂ ಅಲ್ಲ, ಓಡಿಸಿದ್ರು. ಇವತ್ತು ನಾನು ಏನೇನೋ ಆಗಿದ್ದೀನಿ. ಅಪ್ಕೋತಾರೆ? ಹಾಗಾಗ್ಲಿಲ್ವಾ? ಬದಲಾಗಿ ಹೋಗಿತ್ತೆ. ಎಲ್ಲ ಬದಲಾಗಿ ಹೋಗಿತ್ತು. ಎಲ್ಲ ಮನೆಯ ಕೊಟ್ಟಿಗೆಯಲ್ಲೂ ಹಸು ಅಥವಾ ಎಮ್ಮೆ,
ಹೆಚ್ಚಾದ ಹಾಲು ಹೆಪ್ಪಾಗೋದು, ಮೊಸರು ಹೆಚ್ಚಾದರೆ ಬೆಣ್ಣೆ, ಮಜ್ಜಿಗೆ. ಮಜ್ಜಿಗೆಗೆ ಬೆಲೆನೇ ಇರಲಿಲ್ವೇ? ಯಾರ ಮನೆ ಜಗಲಿಗೆ ಹೋದ್ರೂ ತಣ್ಣಗಿನ ಮಜ್ಜಿಗೆ. ಬದುಕಲ್ಲಿ ಧಗೆನೇ ಇರಲಿಲ್ವೇ? ಐ ಹ್ಯಾವ್ ಸರ್ಟನ್ ಇಶ್ಯೂಸ್ ಟು ಬಿ ಡಿಸ್ಕಸ್ಡ್. ನಿನ್ನ ಹತ್ರ ಚರ್ಚಿಸಿ ನಿರ್ಧಾರಗಳನ್ನು ತಗೋಬೇಕು. ಇಲ್ಲಿ ಕೇಳೆ, 10 ಹೆಜ್ಜೆ ಹೋದರೆ ಗದ್ದೆ, ಭತ್ತದ ತೆನೆ ಹಾಲು ತುಂಬಿ ಹೊಯ್ದಾಡ್ತಿರೋದು. ಎಕರೆಗಟ್ಲೆ ಭೂಮಿ ತೆನೆಯ ಭಾರಕ್ಕೆ ಬಾಗಿ ಹಸಿಯ ಹಸಿರು ಅಲ್ಲ, ಮಾಗಿದ ಹಳದಿಯೂ ಅಲ್ಲ, ಬಸರು ಕಣೆ. ಭೂಮಿ ನನ್ನ ವರ್ಷದ ಊಟನ ಹೊತ್ತು ಹೆರೋಕೆ ಸಿದ್ಧವಾಗಿರ್ತಿತ್ತು. ಕಣ್ಣೇ ತಂಪಾಗೋದು. ಬ್ಯುಸಿ ಇದ್ರೆ ಇನ್ನೊಮ್ಮೆ ಬರ್ತೀನಿ ಅಕ್ಕ. ಅದು ಬಿಡೆ. ಬಿರು ಬಿಸಿಲಲ್ಲಿ ಹಿತ್ತಲು ಗುಡ್ಡಕ್ಕೆ ಹೋಗ್ತಾ ಇದ್ವಿ. ಬೊಂತೆ ಬೊಂತೆ ಗೇರು. ಕೆಂಪು ಅಂದ್ರೆ ಕೆಂಪಲ್ಲ, ಹಳದಿ ಅಂದ್ರೆ ಹಳದಿ ಅಲ್ಲ, ಅದು ಹಣ್ಣು ಅಷ್ಟೇ, ರಸಭರಿತ ಹಣ್ಣು. ಹಲ್ಲಿ ಇಳಿಸಿದ್ರೆ ನಾಲಿಗೆಗೆ ಒಗಚು, ಹಿತವಾದ ಒಗಚು. ನೀನು ಗೊತ್ತಾ, ಕೊಟ್ಟಿಗೆ ದನಗಳು ಮಾತಾಡ್ತಿದ್ವು. ನಮಗ ಅರ್ಥ ಆಗ್ತಿತ್ತೆ. ಅವು ನಗ್ತಿದ್ವು, ಅಳ್ತಿದ್ವು, ಶಾಂತವಾಗಿರ್ತಿದ್ವು. ನಮ್ಮ ಮಾತು ಅವಕ್ಕೂ ಅರ್ಥ ಆಗ್ತಿತ್ತು. ಎಲ್ಲಕ್ಕೂ ಹೆಸರಿತ್ತೆ. ಕರೆದ್ರೆ ತಲೆ ಎತ್ತಿ ನೋಡ್ತಿದ್ವಪ್ಪ. ಅದ್ಯಾಕೆ ಹಾಗೆ ನೋಡ್ತಿದೀಯಾ? ಯು ಆರ್ ನಾಟ್ ಯುವರ್ ಯೂಶುವಲ್ ಸೆಲ್ಫ್. ಅಂದ್ರೆ ಇವತ್ತು ಬೇರೆನೇ ಕಾಣ್ತಿದ್ಯಾ. ಭ್ರಮನಿರಸನವಾಗಿದೆ. ನೆನಪುಗಳನ್ನು ಇಲ್ಲಿ ಬಿಟ್ಟು ಅಳ್ತಾ ಹೋಗಿದ್ದೆ. ಅದೇ ನೆನಪುಗಳನ್ನು ಅರಸಿ ಸಂಭ್ರಮದಲ್ಲಿ ಬಂದೆ. ಭತ್ತದ ಗದ್ದೆ ಅಡಿಕೆ ತೋಟವಾಗಿದೆ. ಹೆಚ್ಚಾದ ನೀರು ಹರಿದು ಹೋಗಬೇಕು. ಕಮ್ಮಿಯಾದದ್ದಕ್ಕೆ ನೆಲ ಬಗೆದು ನೀರು ಹೊಂಚಬೇಕು. ಅಂಗಡಿಯಲ್ಲಿ ಗೊಬ್ಬರ ಸಿಗತ್ತೆ, ಔಷಧ ಹೊಡೆದು ರೋಗ ತಡಿಬೇಕು. ಜೇನು ಅದೇ ಅಡಿಕೆ ಮರದ ಹೂಗಳ ಮೇಲೆ ಕೂರಬಹುದಾ? ಔಷಧವನ್ನೇ ಮಕರಂದ ಅಂತ ಹೀರ್ತಿರಬಹುದಾ? ಪೆಟ್ಟಿಗೆಯಲ್ಲಿ ಅದು ವಿಷ ಸಂಗ್ರಹಿಸ್ತಿರ್ಬೋದಾ? ಭೂಮಿ ಸಂಭ್ರಮದಲ್ಲಿ ಬಸರಾಗಿ ಊಟ ಹೆರ್ತಿತ್ತು. ಈಗ ಆಕಾಶದೆತ್ತರಕ್ಕೆ ನಿಂತು ಹಣ ಹೆರ್ತಿದೆ, ಉದುರಿಸ್ತಿದೆ. ಈಗ ದನ ದನುವಾಗೆ ಕಾಣಿಸ್ತಿಲ್ವೇ? ಅದೇನೋ ತಿನ್ಸಿದ್ರೆ ಹೆಚ್ಚು ಹಾಲು ಕೊಡುತ್ತೆ, ಮತ್ತೇನೋ ತಿಂದರೆ ಮಂದ ಹೆಚ್ಚಿರುತ್ತೆ, ಬೆಲೆ ಹೆಚ್ಚು ಬರುತ್ತೆ. ನಿರ್ಭಾವುಕವಾಗಿ ಸುತ್ತುತ್ತವೆ, ಹಾಲಿನ ಫ್ಯಾಕ್ಟ್ರಿ ಥರ. ಆಗ ದನಕ್ಕೆ ಕೆಚ್ಚಲಿರೋದೆ, ಈಗ ಕೆಚ್ಚಲಿಗೊಂದು ದನ. ಗೇರು ಹಣ್ಣು ಹೆಂಡಕ್ಕೆ ಹೋಗತ್ತೆ. ಕಬ್ಬು ಅಂದರೆ ಬೆಲ್ಲ ಅಂತಿದ್ದೆ, ನಂತರ ಸಕ್ಕರೆ ಅಂದರು. ಕಾಕಂಬಿ ಮುಖ್ಯ, ಅದು ಹೆಂಡಕ್ಕಾಗತ್ತೆ. ನಾನು ಬಿಟ್ಟು ಹೋದ ಪ್ರಪಂಚದಲ್ಲಿ ಎಲ್ಲರೂ ತೃಪ್ತರೆ, ಎಲ್ಲರೂ ಸುಖಿಗಳು. ಈಗ ಸುತ್ತ ಅತೃಪ್ತರು, ಅಸುಖಿಗಳು.
ನನ್ನೆಲ್ಲ ನೆನಪುಗಳು ಈಗ ಇಲ್ಲಿ ನೆಲಕಚ್ಚಿವೆ. ಜೀವಂತ ಹುಗಿದು ಮೇಲೆ ಬಣ್ಣ ಬಣ್ಣದ ಸಮಾಧಿಯಾಗಿದೆ. ದೀಪ ಹಚ್ಚಿದ್ದಾಯ್ತು, ಧೂಪ ಹಾಕಿದ್ದಾಯ್ತು, ಹೊರಟೆ. ಮತ್ತೊಮ್ಮೆ ಬರಲಾ? ಇಲ್ಲ, ಹೇಳು. ಇವತ್ತು ಬೇರೆನೇ ಲೋಕದಲ್ಲಿದ್ದಿ. ಮತ್ತೆ ಪುರುಸೋತಾಗದೇ ಇರ್ಬೋದು. ಕಸ ಸೇರಿದೆ, ಸ್ವಚ್ಛತೆಯ ಕೆಲಸ ಆಗಬೇಕು. ನಿನ್ನದು ಹೇಳು. ಮತ್ತೆ ಮಗುವಿನ ಪ್ರಶ್ನೆ. ನೀನು ನಿನ್ನ ಬದುಕನ್ನ ನಿನಗೋಸ್ಕರ ಬದುಕ್ತಾ ಇದೀಯ. ನಿನಗೆ ಸೂಕ್ತ ಅನಿಸಿದ ನಿರ್ಧಾರ ತಗೋ. ರಶ್ಮಿ ಉಣ್ಣೆ ಇದ್ದ ಹಾಗೆ. ಅವಳಿಗೆ ರಕ್ತದ್ದೇ ದಾಹ. ಕೆಚ್ಚಲಿಗೆ ಅಂಟಿಸಿದ್ರೂ ಹೀರೋದು ರಕ್ತಾನೆ. ಈ ಧಾರಾವಾಹಿ ಪ್ರಪಂಚನ ಅವಳಿಗೆ ಬಿಡು. ಎಲ್ಲಾರ್ಜಿನ ರಶ್ಮಿಗೆ ಬಿಡು. ಹೊಲಸು ಗಂಡಸು. ಹೆಂಡತಿಯೊಟ್ಟಿಗೆ ಅತೃಪ್ತ, ಪ್ರೇಯಸಿಯೊಟ್ಟಿಗೆ ಕೃತಾರ್ಥ. ಹಿ ಈಸ್ ಮೋರ್ ಕಂಫರ್ಟಬಲ್ ದೇರ್ ವಿತ್ ಹರ್. ಗಂಡನನ್ನ ಕರ್ಕೊಂಡು ನಿನ್ನ ಬದುಕು ನೋಡು, ಸ್ವಂತದ್ದು ಕಟ್ಕೋ. ಅತ್ತೆ, ಅವರ ಆಯ್ಕೆ. ತ್ಯಾಗ ಮಾಡಿ ನಿನ್ನೊಟ್ಟಿಗೆ ಬರೋದು ಬೇಡ. ನಿರ್ವಾಹವಿಲ್ಲದಕ್ಕೆ ಬರಲಿ, ತೆಪ್ಪಗಿರ್ತಾರೆ. ಎಲ್ಲಿ ಹೋಗ್ಲಿ? ನನಗೆ ಗೊತ್ತೇ, ವ್ಯವಸ್ಥೆ ಆಗ್ತಿದೆ. ಸುರೇಶ ವಿಧಾತ್ರಿ ಮತ್ತೆ ತಲೆ ಹಾಕಲ್ಲ. ನಿನ್ನದೇ ಸಾಮ್ರಾಜ್ಯ ನಡೆಸು. ಅವಶ್ಯಕತೆ ಅನ್ಸಿದ್ರೆ ಹುಡುಕ್ತೀನಿ. ನಿನಗೆ ಅವಶ್ಯಕತೆ ಬರೋಲ್ಲ. ಯು ಆರ್ ಸ್ಟ್ರೀಟ್ ಸ್ಮಾರ್ಟ್, ಬದುಕೋತೀಯ. ಆದರೆ ಒಂದು, ಅಪ್ಪನ್ನ ಉಪವಾಸ ಕೆಡವಬೇಡ. ಮನುಷ್ಯ ಹೋದ ದಿನ ಹೇಳಿ ಕಳಿಸು. ಸೃಷ್ಟಿಗೆ ಕಾರಣಕರ್ತನ ನೆನಪಲ್ಲಿ ವಿಷಾದದ ಒಂದು ತೊಟ್ಟು ಕಣ್ಣೀರಿಗೆ ಅವಕಾಶ ಮಾಡಿಕೊಡು. ಹೋಗು.